2018 ರಿಲೀಸ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಹೋಗಿ ಕೇಳಿ. ಸೊ ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ರೆ ಸರ್, ಅವ್ರವ್ರ ಅಭಿಮಾನಿ ಆದವರು ಅವ್ರ ಮಾಡ್ತಾರೆ. ಹೌದೌದು, ಖಂಡಿತ. ಬೇರೆ ನಟನ್ಗೆ ಯಾಕೆ ಮಾಡಬಾರ್ದು ಸರ್? ಖಂಡಿತವಾಗ್ಲೂ ಮಾಡೋಣ ಸರ್. ಈಗ ಎಕ್ಸಾಂಪಲ್ ನೋಡಿ, ಶಿವಣ್ಣ ಅವ್ರ ಅಭಿಮಾನಿಗಳು ಮೊನ್ನೆ ಕೇಳಿದ್ರು, ಮಾಡ್ಕೊಡಿ ಅಣ್ಣ ಒಂದು ಸಾಂಗು. ಮಾಡ್ಕೊಡ್ತೀನಿ ಸರ್. ನಾನೊಬ್ಬ ಕಲಾವಿದ, ನಾನೊಬ್ಬ ಮ್ಯೂಸಿಷಿಯನ್ನು. ನಾನು ಮಾಡ್ಕೊಳಲ್ಲ ಅಂತ ಹೇಳ್ತಾ ಇಲ್ಲ. ನಾನೊಬ್ಬ ಕಲಾವಿದನಾಗಿ ಎಲ್ರಿಗೂ ಮಾಡ್ಕೊಡ್ತೀನಿ ಸರ್. ಎಲ್ಲ ಸಿನಿಮಾ ಸಿಕ್ಕರು ನಾನು ಮಾಡೇ ಮಾಡ್ತೀನಿ. ಇವ್ರದ್ದು ಮಾಡಲ್ಲ, ಅವ್ರದ್ದು ಮಾಡಲ್ಲ. ನಾನು ಕಲೆಗೆ ಬೆಲೆನೇ ಇರಲ್ಲ ಅವಾಗ. ನಾನೊಬ್ಬ ಮ್ಯೂಸಿಷಿಯನ್ ಆಗಿ ನಾನು ಇವ್ರಿಗೆ ಮಾಡ್ತೀನಿ, ಅವ್ರಿಗೆ ಮಾಡ್ತೀನಿ ಅನ್ನೋದು ಬೆಲೆ ಇರಲ್ಲ. ಬಟ್ ನನಗೆ ಪ್ರೀತಿಯಿಂದ ದರ್ಶನ್ ಸರ್ ಇಷ್ಟ, ಅದಕ್ಕೆ ನಾನು ಗಿಫ್ಟ್ ಮಾಡೋದಿದು. ಇದು ನಾನು ದುಡ್ಡು ಖರ್ಚು ಮಾಡಿ, ನನ್ನ ಸ್ವಂತ ದುಡ್ಡು ನಾನು ದುಡಿದು ಸಂಪಾದನೆ ಮಾಡಿ ಖರ್ಚು ಮಾಡಿ ಕೊಡೋ ದುಡ್ಡು, ಅದ್ರಲ್ಲಿ ಸಾಂಗ್ ಮಾಡೋದು ನಾನು. ಬಟ್ ಬೇರೆಯವ್ರದ್ದು ಮಾಡಿದಾಗ ಅವ್ರದ್ದು ಮಾಡ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ರಿಗೂ ಮಾಡ್ತೀನಿ. ಅತಿ ಶೀಘ್ರದಲ್ಲಿ ನೀವು ನೋಡ್ತೀರಾ ಅದನ್ನ. ಅಪ್ಪು ಸರ್ಗೂ ಮೊನ್ನೆ ಮಾಡಿದ್ದೀನಿ ಸರ್ ನಾನು. ಅಪ್ಪು ಸರ್ಗೆ ಅವರು ಕಾಲ ಆದಾಗ ಅವ್ರದ್ದು ನೆಕ್ಸ್ಟ್ ಒಂದು ಅರ್ಧ ಗಂಟೆ ಕಂಪೋಸ್ ಮಾಡಿಬಿಟ್ಟೆ ನಾನು ಯೂಟ್ಯೂಬಲ್ಲಿ. ನನ್ನ ಯೂಟ್ಯೂಬಲ್ಲೇ ಇದೆ, ರಾಜರತ್ನ ಅಂತ. ಅಪ್ಪು ಸರ್ಗೂ ಮಾಡಿದ್ದೀನಿ ನಾನು. ನೀನೇ ಸತೀಶ್ ಅವ್ರಿಗೆ ಮಾಡಿದ್ದೀನಿ. ಸೊ ತುಂಬ ಜನ ಹೇಳ್ತಾರೆ ದರ್ಶನ್ ಅವ್ರಿಗೆ ಮಾಡ್ತಾರೆ ಅಂದರೆ, ಬಿಕಾಸ್ ಏನಕ್ಕೆ ಅಂದರೆ ಏನಕ್ಕೆ ವರ್ಷ ಮಾಡ್ತಿರೋದ್ರಿಂದ ಅದು ಫಿಕ್ಸ್ ಆಗಿದೆ ಮೈಂಡಲ್ಲಿ, ಜನಗಳಿಗೆ ಫಿಕ್ಸ್ ಆಗಿದೆ. ಬಟ್ ಆದರೂ ಕೂಡ ಸರ್, ಕಷ್ಟ ಅಂತ ಬಂದಾಗ ನಮಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ ಸರ್. ದರ್ಶನ್ ಅಭಿಮಾನಿಗಳೇ ಸರ್ ನನಗಿದ್ದಿದ್ದು. ಅದನ್ನು ನಾನು ಒತ್ತಿ ಏನಕ್ಕೆ ಹೇಳ್ತೀನಿ ಅಂದರೆ, ಜೊತೆಲಿರೋರೇನೆ ಸರ್ ಹೇಳ್ಬೇಕು. ಸುಮ್ಮನೆ ಹೇಳ, ರಿಯಲ್ ಇದು. ಜೊತೆಲಿರೋರೇನೆ ಎಲ್ಲ ಆಡ್ಕೊಳ್ಳೋರು ನಮಗೆ. ಬಿಡ ನೀನು ಏನು ಮಾಡ್ತೀಯ, ಯಾವ ಮ್ಯೂಸಿಕ್ಕೋ ಅಂತ ಡಾಕ್ಟರ್ ರಾಜ್ಕುಮಾರ್ ಏನಾರು ನೀವು ಯಾವ ಲೆಕ್ಕನೋ ಅಂತ ಹೇಳೋರು. ಇದೇ 10 ವರ್ಷದ ಹಿಂದ್ಗಡೆ ಮಾತಿದ್ದು. ಸೊ ಇವತ್ತಿಗೆ ಗುರ್ತಿಡಿತಾರೆ ಅಂದಾಗ ಅವರೇ, ಏನು ಗುರು ಈ ಥರ ಮಾಡ್ತೀಯ ನೀನು, ಈ ಲೆವೆಲ್ ಟ್ಯಾಲೆಂಟ್ ಐತಾ ನಿನಗೆ ಅಂತಾರೆ ಸರ್. ನಮ್ಮ ಮನುಷ್ಯನ ನೋಡಿ ಅಳಿಬಾರ್ದಂತೆ, ಅವನಲ್ಲಿ ಟ್ಯಾಲೆಂಟ್ ನೋಡಿ ಗುರುತಿಸ್ಬೇಕಂತೆ ಒಬ್ಬ ಮನುಷ್ಯನ. ಸೊ ನನ್ನನ್ನು ನೋಡಿದ ತಕ್ಷಣ ತುಂಬ ಜನ ಹೇಳೋರು ಸರ್, ನೀನು ನೋಡೋಕೆ ಚೈಲ್ಡ್ ಥರ ಇದೆಯಾ, ಏನು ಮಾಡ್ತೀಯ ನೀನು, ಏನು ಮ್ಯೂಸಿಕ್ ಮಾಡ್ತೀಯ, ಏನು ಹಾಡು ಹೇಳ್ತೀಯ ಅನ್ನೋರು. ಒಬ್ಬನಿಗೆ ಅವಕಾಶ ಕೊಟ್ಟರೆ ತಾನೇ ಸರ್ ಗೊತ್ತಾಗುತ್ತೆ ಅವ್ರ ಟ್ಯಾಲೆಂಟ್ ಏನು ಅಂತ. ಸೊ ಅದಕ್ಕೋಸ್ಕರನೇ ನನ್ನ ಟ್ಯಾಲೆಂಟ್ನ ನಾನೇ ಗುರುತಿಸ್ಕೊಂಡೆ. ಯಾರೂ ನಮಗೆ ಬಾಪ ನಿನ್ಗೊಂದು ಚಾನ್ಸ್ ಕೊಡ್ತೀನಂತ ಯಾರೂ ನಮ್ಗೆ ಹೇಳೂ ಇಲ್ಲ. ಇವತ್ತಿಗೆ ಒಂದು ಅವಕಾಶಗಳು ಒಂದಷ್ಟು ಬರ್ತಾ ಇದೆ. ಏನಕ್ಕೆ ಅಂದರೆ ಎಲ್ಲ ದರ್ಶನ್ ಸರ್ ಹಾಡುಗಳ ಮುಖಾಂತರನೇ ನನಗೆ ಅವಕಾಶ ಬರ್ತಾ ಇರೋದು. ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಇದನ್ನು. ಎಷ್ಟೋ ಜನ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಗಳು ಫೋನ್ ಮಾಡಿದ್ರು, ನನಗೆ ಫೋನ್ ಮಾಡೋರು, ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಹಾಡು ದರ್ಶನ್ ಸರ್ದು, ಒಂದು ಅವಕಾಶ ಕೊಡ್ತೀನಿ ಬಾ ಅಂತಾರೆ ಸರ್. ಇಲ್ಲ, ನನ್ನ ಕಲೆನೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ವಲ್ಲ. ನಾನು ಹಂಗೆ ಮನೇಲೇ ಕೂತ್ಕೊಂಡ್ರೆ ನನಗೆ ಯಾರು ಸರ್ ಅವಕಾಶ ಕೊಡ್ತಾರೆ? ಯಾರೂ ಅವಕಾಶ ಕೊಡೋಲ್ಲ ಸರ್. ನಾನು ಎಷ್ಟೋ ಸಲ ಅವಕಾಶಕ್ಕೆ ಅಲಿದ್ಬಿಟ್ಟೆ, ಎಷ್ಟೋ ಅಲ್ದಿದ್ದೀನಿ. ಕೆಲವು ವಿಚಾರಗಳು ಹೇಳಲ್ಲ, ಅದು ನನ್ನಲ್ಲೇ ಇರಲಿ. ಆ ವಿಚಾರಗಳು ನೆನಪು ಮಾಡಿಕೊಂಡ್ರೆ ಕೆಲವು ಟೈಮ್ ನಮಗೂ ಒಂಥರ ನೋವಾಗ್ತದೆ ಸರ್. ಅದು ಏನಕ್ಕೆ ಅಂದರೆ, ಒಂದು 4-5 ವಿಚಾರಗಳು ತುಂಬ ಹರ್ಟ್ ಆಗುತ್ತೆ ನನಗೆ. 4-5 ವಿಚಾರಗಳು. ಎಷ್ಟೋ ಜನ ನನ್ನ ಕರೆದು ಸ್ಟುಡಿಯೋದಲ್ಲಿ 2 ಲೈನ್ ಆಡಿಸ್ಬಿಟ್ಟು, ನಾಳೆ ಹೇಳಿ ಕಳಿಸ್ತೀನಿ ಹೋಗೋ ಅಂತ ಹೇಳಿ ಕಳಿಸೋರು ಇದೆ. ಎಷ್ಟೋ ಜನ ನನಗೆ ಮುಂಚೆ ಕೋರಸ್ ಹಾಡುವಾಗ್ಲೂ ನನ್ನನ್ನು ಹಿಂದೆ ತಳ್ಳೋರು ಇದ್ದರು. ನನ್ನ ವಾಯ್ಸ್ ಬರಬಾರ್ದು ಅಂತ ತಳ್ಳೋರು ಇದ್ದರು. ಸೊ ನಿಮ್ಮ ಪ್ರತಿಭೆನ ಅಲ್ಲೇ ಲಾಕ್ ಮಾಡಿರೋದು ಅಂದರೆ ಸರ್, ಅವ್ರಿಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಇವ್ನು ಮುಂದೆ ಬರ್ತಾನೆ ನನಗೆ ಗೊತ್ತಿತ್ತು. ಸೊ ಆವಾಗ ನನ್ನನ್ನು ಹಿಂಗೆ ತಳ್ಳಿಬಿಡೋರು, ನನ್ನ ವಾಯ್ಸ್ ಬರಬಾರ್ದು ಅಂತ. ಸರ್ 1 10 ಜನ ನಿಂತ್ಕೊಂಡು ಆಡಿದಾಗ ಎಲ್ಲರೂ ಒಂದು 10 ಜನದ್ದು ವಾಯ್ಸ್ ಬರುತ್ತೆ ಸರ್. ನನ್ನ ವಾಯ್ಸ್ ಎಲ್ಲಿದೆ ಸರ್ ಗೊತ್ತಾಗತ್ತೆ ಅಲ್ಲಿ. ಹೌದು. ಸೊ ನಾನು ಅದಕ್ಕೆ ಭಗವಂತನಿಗೆ ನನ್ನ ತಾಯಿ ಮನೆ ದೇವರು. ನಾನು ಆ ತಾಯಿನ ಯಾವಾಗಲೂ ಕೇಳ್ಕೊಳ್ಳೋದೇನೆಂದರೆ, ಯಾರೋ ಹಂಗೆ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಅದು ಕೊಡಬೇಡ ತಾಯಿ ಅಂತಲೇ ಕೇಳ್ಕೊತೀನಿ ನಾನು. ನನಗೆ ಇವತ್ತು ಹಿಂಗಿರ್ಬೋದು ಸರ್, ನಾನು ತುಂಬ ಕಷ್ಟದಿಂದ ಬೆಳೆದಂಥ ಒಂದು ಕುಟುಂಬ ನಮ್ಮದು. ಇವಾಗ್ಲೂ ನಾವು ಹೆಂಚು ಮನೆಯಲ್ಲೇ ನಮ್ಮ ತಂದೆ ತಾಯಿ ಇರೋದು, 150 ವರ್ಷದ ಮನೆಯಲ್ಲೇ ಇರೋದು ನಾವು. ಇವತ್ತು ನಾವು ಮುದ್ದೆ ಅನ್ನನೇ ತಿನ್ನೋದು. ಹಳೆ ಕಸಬು ನಾವು ಯಾವತ್ತೂ ಬಿಟ್ಟಿಲ್ಲ, ಅದನ್ನು ಬಿಡೋದು ಇಲ್ಲ. ಓಲ್ಡ್ ಈಸ್ ಗೋಲ್ಡ್ ಅಂತಾರೆ ಸರ್. ಸೊ ಅದಕ್ಕೆ ಇವತ್ತಿಗೂ ಕೂಡ ಅಷ್ಟೇ ಬೆಲೆ ಕೊಟ್ಕೊಂಡು ಎಲ್ರಿಗೂ ನಾವು ಮಾಡ್ಕೊಂಬರ್ತೀವಿ. ಸೊ ಒಂದಷ್ಟು ವಿಚಾರಗಳು ಸರ್ ನನಗೆ ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ಇವತ್ತು ಏನಿಲ್ಲ, ದರ್ಶನ್ ಸರ್ ಗುರುತಿಡಿದು ನನ್ನನ್ನು ಮಾಡ್ಚಿನ ನಾನು ಇದೇನು ಮಾಡು ಅಂತ ಒಬ್ಬರು ನನಗೆ ಬ್ಯಾಕ್ ಬೋನು. ಜೊತೆಲೇ ನಮ್ಮ ಸತೀಶ್ ರೆಡ್ಡಿ ಸರ್ ಅವ್ರ ಬಗ್ಗೆ ಹೇಳಲೇಬೇಕು. ಏನೇ ಕಷ್ಟ ಇದ್ದರೂ ಬಾ ಮನೆಗೆ ಅಂತಾರೆ. ಸೊ ಇನ್ನೇನು ಬೇಕು ಸರ್ ನಮ್ಗೆ, ಇನ್ನೇನು ಬೇಡ. ಅಭಿಮಾನಿಗಳು ಅಷ್ಟು ಪ್ರೀತಿ ಕೊಟ್ಟವರಲ್ವಾ ನಮ್ಮ ದರ್ಶನ್ ಸರ್ ಅಭಿಮಾನಿಗಳು.
ಎಲ್ಲ ಅವರ ಒಂದಷ್ಟು ಫ್ಯಾನ್ ಪೇಜ್ಗಳು ಸರ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇದೊಂದು ಮರ್ತೋದೆ. ಒಂದಷ್ಟು ಜನ ಫ್ಯಾನ್ ಪೇಜ್ಗಳೈತೆ ದರ್ಶನ್ ಸರ್ದು, ಡಿ ಬಾಸ್ ಫ್ಯಾನ್ ಪೇಜ್ಗಳು. ಅದೊಂದು ಕುಟುಂಬ ಇದೆ, ಡಿ ಕುಟುಂಬ ಅನ್ನೋದು ಒಂದಷ್ಟು ಫ್ಯಾನ್ಸ್ ಪೇಜ್ಗಳಿದೆ. ಆ ಎಲ್ಲ ಫ್ಯಾನ್ಸ್ ಪೇಜ್ಗಳು ಸರ್ ಒಂದೊಂದು ಪೋಸ್ಟ್ ಕಳಿಸ್ತಾರೆ, ಟಕ್ಕ ಅವ್ರು ಅಪ್ಲೋಡ್ ಮಾಡ್ತಾರೆ ಸರ್. ಎಷ್ಟು ಚಿರಋಣಿ ಅಂದರೆ ಅವ್ರಿಗೆ. ಇವತ್ತಿಗೆ ಸುಪ್ರೀತ್ ಗಾಂಧಾರ ಅನ್ನೋ ಹೆಸರು ಕ್ರಿಯೇಟ್ ಮಾಡಿದ ಅವ್ರ ಫ್ಯಾನ್ಸ್ ಸರ್, ದರ್ಶನ್ ಸರ್ ಫ್ಯಾನ್ಸ್ ಪೇಜ್ಗಳು. ಪೋಸ್ಟ್ ಹಾಕಿದಾಗ ಅವ್ರು ಟ್ಯಾಗ್ ಮಾಡ್ತಾರೆ ನನಗೆ, ಸುಪ್ರೀತ್ ಗಾಂಧಾರ ಅನ್ನೋದು ಒಂದು ಟ್ಯಾಗ್ ಇರುತ್ತೆ ಗೊತ್ತಾ ಸರ್, ಹುಡುಕ್ತಾರೆ ಜನ ಯಾರು ಸುಪ್ರೀತ್ ಗಾಂಧಾರ ಅನ್ನೋದು. ಸೊ ಅವತ್ತಿಗೂ ಇವತ್ತಿಗೂ ಅಜ್ಜ ಗಜ ಅಂತಾರೆ ಡಿಫ್ರೆನ್ಸು. ಆವತ್ತು ನನಗೆ ಒಂದು 2 ಲೈನ್ ಆಡಿಸ್ಬಿಟ್ಟು ನಡಿಯೋ ನಾಳೆ ಹೇಳ್ತೀನಿ ಅಂತ ಹೇಳಿದ್ದು, ಇವತ್ತು ನಾನು ಅದನ್ನು ನೆನೆಸ್ಕೊಂಡ್ರೆ ಸರ್ ನನಗೊಂಥರ ಎಲ್ಲೋ ಒಂಥರ ಸಮಾಧಾನ ಇವತ್ತು. ಅಂದರೆ ನಾನು ಹೇಳಲ್ಲ, ಹೆಸರು ಬೇಡ, ಬಟ್ ಆದರೂ ಅದೆಲ್ಲ ಮಾಡಿದಾಗ ನಮಗೂ ಒಂಥರ ಬೇಜಾರಾಗ್ತದೆ. ಇವಾಗ ಕೆಲವರು ಎಷ್ಟೋ ಜನ ಬೆಳಿಬೇಕು ಅಂತ ಬಂದಿರ್ತಾರೆ ಹೊಸ ಕಲಾವಿದರುಗಳು, ಅವ್ರಿಗೆಲ್ಲ ಹಂಗೆಲ್ಲ ನೋವು ಮಾಡಿದ್ಬಿಟ್ಟಾಗ ಸರ್ ಅವ್ರಿಗೆ ಕುಗ್ಗೋಗ್ಬಿಡ್ತಾರೆ ಕೆಲವರು. ಬಟ್ ನಾನು ಕುಗ್ಲಿಲ್ಲ, ನಾನು ಕುಗ್ಗೋದು ಇಲ್ಲ ಬಿಡಿ, ಅದು ಏನೇ ಆಗೋಗಲಿ, ಆಕಾಶ ತಲೆ ಮೇಲೆ ಬಿದ್ರೂ ನಾನು ಸತ್ರೂ ನಾನು ಕುಗ್ಗಲ್ಲ ಯಾವತ್ತು. ಯಾಕಂದರೆ ನಾನು ಯಾಕೆ ಸರ್ ಭಯ ಪಡ್ಬೇಕು ಇನ್ನೊಬ್ರಿಗೆ? ನನ್ನಲ್ಲಿ ಟ್ಯಾಲೆಂಟ್ ಇದೆಯಲ್ಲ ಸರ್, ನನ್ನಲ್ಲಿ ಟ್ಯಾಲೆಂಟ್ ಇದ್ದಾಗ ನನ್ನ ಟ್ಯಾಲೆಂಟ್ ನಾನು ಹೊರಗಡೆ ಹಾಕ್ತೀನಿ, ಚೆನ್ನಾಗಿ ಗುರ್ತಿದ್ದು ಜನ ಅವರೇ ಸರ್, ಅಭಿಮಾನಿ ಜನಗಳವರೇ. ಅದನ್ನು ಒಪ್ಕೊಳ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಇವ್ನು ಯಾವನ್ ಸರ್ ಒಪ್ಕೊಳ್ಳೋಕ್ಕೆ ನನ್ನ ಟ್ಯಾಲೆಂಟ್ನ? ಸೊ ನಾನು ಹೇಳೋದು, ಯಾವನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ, ಕರೆದ್ಬಿಟ್ಟು ವಾಪಸ್ ಕಳಿಸ್ಬೇಡ್ರಿ. ನಾನು ಹೇಳೋದು ಅವ್ರಿಗೆ ನೋವಾಗುತ್ತೆ, ಆ ನೋವು ನೀವು ಅನುಭವಿಸ್ತೀರ, ರಿಟರ್ನ್ಸ್, ಅದು ಕರ್ಮ ರಿಟರ್ನ್ಸ್ ಅಂತಾರೆ. ನಿಮಗೆ ಯಾವ ಥರ ನೋವು ಬರುತ್ತೆ ಅಂದರೆ, ನಾನು ಹೇಳಲ್ಲ ಅದು, ನೀನು ತಪ್ಪು ಮಾಡಿದ್ರೆ, ಒಬ್ಬನಿಗೆ ನೋವು ಮಾಡಿದ್ರೆ ಆ ನೋವು ನಿನಗೆ ವಾಪಸ್ಸೇ ಅದು. ನೀನು ಇವತ್ತು ಸ್ಟಾರ್ ಆಗಿರ್ಬೋದು, ನೀನು ಬೆಳೆದಿರ್ಬೋದು, ನಾಳೆ ದಿನ ನೀನು ಕೆಳಗಡೆ ಬೀಳಲೇಬೇಕು. ಆಕಾಶ ಭೂಮಿ ಇರೋದು ಎರಡೇ. ನೀನು ಆಕಾಶಕ್ಕೂ ಹೋಗ್ಬೋದು, ಭೂಮಿಲೂ ಇರ್ಬೋದು, ಎರಡೇ ಸರ್ ನಾನು ಹೇಳೋದು. ಸೊ ಒಳ್ಳೇದು ಮಾಡಿರಿ, ಒಳ್ಳೇದು ಬಯಸಿ. ಯಾಕೆ ನೀನು ನನಗೆ ಬಿಡಿ, ಅದು ನಾನು ಮಾತಾಡಲ್ಲ. ಸೊ ಅದು ಮಾತಾಡಿದ್ರೆ ನನಗೆ ಬೇರೆ ಏನೇನೋ ಮಾತಾಡ್ಬಿಡ್ತೀನಿ, ಅದು ಬೇಡ. ಅದೊಂದಷ್ಟು ಆಗಿದೆ. ತುಂಬ ಜನ ನಾನು ಯೂಸ್ ಮಾಡಿಬಿಡೋರೆ ಸರ್, ತುಂಬ ಜನ ಯೂಸ್ ಮಾಡ್ಕೊಂಡವ್ರೆ. ನನ್ನ ಹತ್ರ ಕೆಲಸ ಮಾಡ್ಕೊಂಡಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ, ನನ್ನಿಂದ ಪ್ಲಸ್ ಆಗಿದೆ ಹೊರ್ತು ಅವ್ರಿಗೆ, ಅವರಿಂದ ನನಗೇನು ಉಪಯೋಗ ಆಗಲಿಲ್ಲ. ಇವತ್ತು ಮಾತಾಡ್ತಾರೆ, ನಮ್ಮ ಹುಡುಗಾಗೋಣ, ನನ್ನ ಜೊತೇಲಿದ್ದವನು ಅಂತಾರೆ. ಇವತ್ತು ಏನು ಸರ್ಗಬೇಕು? ರೀಸನ್ ಏನು? ನನಗೆ ಬೇಕಾಗಿಲ್ಲ ಅದು, ಇಲ್ಲಿದೆ ಅದು. ಅವ್ರು ನನಗೆ ಸಿಕ್ಕಿದ್ರು ಚೆನ್ನಾಗೇ ಮಾತಾಡಿಸ್ತೀನಿ, ಏನು ಸರ್ ಊಟ ಆಯ್ತಾ, ತಿಂಡಿ ಆಯಿತಾ, ಬಟ್ ಇಲ್ಲಿಂದ ಬರಲ್ಲ, ಬಾಯಲ್ಲಿ ಹೇಳ್ಬೋದು ನಾನು ಅಷ್ಟೇ. ಸೊ ಇರಲಿ ಸರ್, ಭಗವಂತ ನಮ್ಮನ್ನ ಇಲ್ಲ ಹಿಂಗೆ ಇಡಲ್ಲ, ಮುಂದಕ್ಕೆ ನಮ್ಮನ್ನು ಚೆನ್ನಾಗಿ ಇಡ್ತಾನೆ ಭಗವಂತ. ನಮಗೊಂದು ಇವಾಗ ಒಂದು ಅವಕಾಶ ಬಂದಿಲ್ವ ಸರ್ ಮಾತಾಡೋಕ್ಕೆ? ಸೊ ಒಬ್ಬ ಎಲ್ಲ ಅಭಿಮಾನಿಗಳು ಎಲ್ಲ ಕೊಟ್ಟವರಲ್ಲ ಸರ್, ಅವ್ರ ಭಿಕ್ಷೆ ಸರ್ ಇದು. ಅವರೇ ಡಿಸೈಡ್ ಮಾಡೋದು ಯಾರನ್ನ ರಾಜನ ಸೀಟಲ್ಲಿ ಕೂರಿಸ್ಬೇಕು, ಯಾರನ್ನ ಕೆಳಗಡೆ ಕೂರಿಸ್ಬೇಕು ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ, ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಸರ್. ಇರಲಿ ಬಿಡಿ, ಯಾವನು ಯಾರ್ಯಾರು ಏನೇನು ಮಾತಾಡ್ಕೊತಾರೋ ಮಾತಾಡ್ಕೊಳ್ಳಿ, ಅವರಿದ್ದಾರಲ್ಲ, ಅವರಿದ್ದಾಗ ನಮಗೇನು ಸರ್, ನಮಗೇನು ಪ್ರಾಬ್ಲಮ್ಮೇ ಇಲ್ವಲ್ಲ. ಯಾವನೋ ನನಗೆ ಸೈನ್ ಮಾಡಿಬಿಟ್ಟು ನೀನು ಸೂಪರ್ ಕಣೋ ಅನ್ನೋದು ನನಗೇನಕ್ಕೆ ಬೇಕು? ಯಾರೋ ಏನೇನೋ ಮಾತಾಡಿದ್ರು ಹಳೆಯದಂದ್ಬಿಟ್ಟು ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ಇವತ್ತು ಗತ್ತಾಗಿ ಹೇಳ್ಕೊತೀನಿ, ದರ್ಶನ್ ಸರ್ ಅಭಿಮಾನಿಗಳು ನನ್ನ ಬೆಳೆಸೋರೆ ಅಂತ. ಏನಕ್ಕೆ ಅಂದರೆ ಮಾಡಿದ್ರು ಸರ್ ಅದನ್ನು. ನೀನು ಮಾಡೋ ಕೆಲಸನ ಅವ್ರು ಮಾಡೋರಲ್ಲ. ನೀನು ಅವತ್ತು ನನ್ನ ಗುರ್ತಿಡ್ದಿದ್ರೆ ನಿನಗೆ ತಾನೇ ಹೆಸರು ಅಲ್ವಾ? ಇವತ್ತು ಅವ್ರಿಗೆ ನೋಡಿ, ಎಲ್ಲೋ ಇದ್ದವನ್ನ ಕರ್ಕೊಂಬಂದಿಲ್ಲ ಈ ಚೇರಲ್ಲಿ ಕೂರ್ಸೋರಲ್ಲ, ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಥ್ಯಾಂಕ್ಸ್ ಹೇಳಿ ನನ್ನ ಮನೆ ಬಾಸ್ ಹೇಳಿದಾಗಲೂ ಅದೇ ಹೇಳಿದ್ರು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ಮ ಸೆಲೆಬ್ರಿಟೀಸ್ಗೆ ಅಂತ. ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಭಿಮಾನಿಗಳು, ಅವ್ರ ಫ್ಯಾನ್ಸ್ಗೆ, ಫ್ಯಾನ್ಸ್ ಪೇಜ್ಗಳಿಗೆ, ಕರ್ನಾಟಕ ಜನತೆಗೆ. ಇರಲಿ